Good morning, students. So, in the last class, we learned regarding the definition of reproduction. Okay, then we learned regarding the types of reproduction. Then we learned regarding in detail regarding the sexual reproduction. Okay, so here definition, types, and sexual reproduction. Definition of sexual reproduction means what? Reproduction is the process in which new individuals are formed from the organism. Then types, we have two types: sexual reproduction and asexual reproduction. Then sexual reproduction, we learned regarding male reproductive system. It releases the gamete. Male gamete is called as sperm, female gamete is called as ovum, fertilized egg is called as zygote. Zygote then forms the embryo. Embryo develops into a baby. Okay, then today we are going to learn regarding asexual reproduction. Today we are going to learn regarding asexual reproduction. Asexual means we can call it as absence of sexual reproduction. That is, there will be no fusion of male and female gamete. So it will be by a single parent. Asexual reproduction will be by a single parent. Okay, now, so for the first one, we are going to learn regarding reproduction in amoeba. That is asexual reproduction in ಅಮೀಬಾ. ಇಟ್ ಈಸ್ ನಥಿಂಗ್ ಬಟ್ ಅಮೀಬಾ. ಅಮೀಬಾ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್. ಅದಕ್ಕೇನಂತೀವಿ? ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಅಂತೀವಿ. ದಟ್ ಈಸ್ ಸೂಕ್ಷ್ಮಾಣು ಜೀವಿ. ಅದು ಫ್ರೆಶ್ ವಾಟರಲ್ಲಿ ಇರುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ಅದು ಸೂಕ್ಷ್ಮದರ್ಶಕದಿಂದ ಕಾಣುತ್ತೆ. ಸೊ ಅದರಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗಾಗತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಹಿಯರ್ ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಅ ಅಮೀಬಾ. ಸೊ ಅಮೀಬಾ ಅಂದರೆ ಅದು ಏಕಜೀವಿ. That is ekjeeva kosha means it will be having, it is a unicellular organism. It has only one cell. It is an example of unicellular. Uni means one. Amoeba is a one celled organism. So in the cell it will be having the nucleus. Okay, so during the environment, during the favorable environment ಅಂದರೆ ನಿಸರ್ಗಕ್ಕನುಗುಣವಾಗಿ, ಆ ಪ್ರಕೃತಿಗೆ ಅನುಗುಣವಾಗಿ ಏನಾಗುತ್ತೆ, ಅದರಲ್ಲಿ ಸಂತಾನೋತ್ಪತ್ತಿ ಆಗತ್ತೆ. ಮೀನ್ಸ್ ದ ಟೆಂಪ್ರೇಚರ್, ದ ಹ್ಯೂಮಿಡಿಟಿ, ತೇವಾಂಶ, ತಾಪಮಾನ ಎಲ್ಲ ಕರೆಕ್ಟಾಗಿರಬೇಕು ಅದನ್ನು ರೀಪ್ರೊಡಕ್ಷನ್ ಆಗುವಾಗ. ಸೊ ಅದರ ಆಧಾರದ ಮೇಲೆ ಅದರಲ್ಲಿ ಸಂತಾನೋತ್ಪತ್ತಿ ಸ್ಟಾರ್ಟ್ ಆಗತ್ತೆ. ಸೊ ವಾಟ್ ವಿಲ್ ಹ್ಯಾಪನ್? ಸೊ ಅದರಲ್ಲಿ ಏನಾಗುತ್ತೆ, ದ ನ್ಯೂಕ್ಲಿಯಸ್ ವಿಲ್ ಬಿ ಡಿವಿಷನ್ ಆಫ್ ನ್ಯೂಕ್ಲಿಯಸ್. ದ ನ್ಯೂಕ್ಲಿಯಸ್ ಅನ್ನೋದೇನಿರುತ್ತೆ ಅದೇನಾಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ. ಸಿಯರ್ ಒಂದೇ ಇತ್ತು, ಹೌದಾ? ಸೊ ಇದರಲ್ಲಿ ಏನಾಗ್ತಾ ಇದೆ, ಎರಡಾಗಕ್ಕೆ ಟ್ರೈ ಮಾಡ್ತಾ ಇದೆ, ಹೌದಾ? ನೆಕ್ಸ್ಟ್ ಒನ್, ಇದರಲ್ಲಿ ಏನಾಗಿದೆ, ಇನ್ ದಿಸ್ ಡೈಗ್ರಾಮ್, ದಟ್ ಈಸ್ ಇನ್ ಸಿ, ದ ನ್ಯೂಕ್ಲಿಯಸ್ ಇಸ್ ಡಿವೈಡೆಡ್. ನ್ಯೂಕ್ಲಿಯಸ್ ಎರಡಾಗಿ ಡಿವೈಡ್ ಆಗಿದೆ. ಆಮೇಲೆ ಆನಿಮಲ್ ಬಾಡಿ ಅಥವಾ ಆ ಜೀವಿಯ ಬಾಡಿ ಏನಾಗಿದೆ, ಇಟ್ ಈಸ್ ಆಲ್ಸೋ ಎಲಾಂಗೇಟೆಡ್. ಓಕೆ, ಎಲಾಂಗೇಟೆಡ್ ಅಂದರೆ ಅದು ಸ್ಟ್ರೆಚ್ ಆಗಿದೆ. ದೆನ್ ವಾಟ್ ಹ್ಯಾಪನ್ಸ್, ಅಟ್ ಸರ್ಟನ್ ಪೀರಿಯಡ್ it will cut and one amoeba will be forming into two amoeba. One amoeba forms two amoeba. ಸೊ ಇಲ್ಲಿ ಅಮೀಬಾ ಒಂದೇ ಇದೆ. ಒಂದು ಅಮೀಬಾದಿಂದ ಎರಡು ಡಾಟರ್ ಅಮೀಬಾ ಬಂತು, ಅಥವಾ ಎರಡು ಡಾಟರ್ ಸೆಲ್ಸ್ ಬಂದವು. ಸೊ ಇಲ್ಲಿ ಮೇಲ್ ಅಥವಾ ಫೀಮೇಲ್ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಸೊ ಹಿಯರ್ ದ ರಿಪ್ರೊಡಕ್ಷನ್ ಆಕರ್ಡ್ ಬೈ ಅ ಸಿಂಗಲ್ ಪೇರೆಂಟ್. ದಟ್ ಈಸ್ ವೈ ದಿಸ್ ಇಸ್ ಕಾಲ್ಡ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಒಂದೇ ಪೇರೆಂಟಿಂದ ಎರಡು ಜೀವಿಗಳು ಬಂದವು. ಸೊ ಇದಕ್ಕೆ ನಾವೇನಂತೀವಿ, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಅಂತೀವಿ. ಅಂಡರ್ಸ್ಟುಡ್? ನೌ, so here in this what we learned, amoeba, then it undergoes the division of a nucleus divide ಆಗುತ್ತೆ. ನ್ಯೂಕ್ಲಿಯಸ್ ಡಿವೈಡ್ ಆದಾಗ ದ ಸೆಲ್ ಬಾಡಿ ವಿಲ್ ಎಲಾಂಗೇಟ್. ಸೆಲ್ ಬಾಡಿ ಏನಾಗುತ್ತೆ, ತುಂಬ ಸ್ಟ್ರೆಚ್ ಆಗುತ್ತೆ. ಸೊ ದ್ಯಾಟ್ ಇಟ್ ಕ್ಯಾನ್ ಗಿವ್ ಸ್ಪೇಸ್, ಎರಡು ನ್ಯೂಕ್ಲಿಯಸ್ಸಿಗೆ ಜಾಗ ಕೊಡುವ ಸಲುವಾಗಿ ಏನಾಗುತ್ತೆ, ಸೆಲ್ ಬಾಡಿ ಸ್ಟ್ರೆಚ್ ಆಗ್ತವೆ. ದೆನ್ ವಿ ವಿಲ್ ಗೆಟ್ ದ ಟು ಅಮೀಬಾ ಫ್ರಮ್ ಅ ಸಿಂಗಲ್
parent. That is why it is an example of asexual reproduction. Okay. Next, this is yeast. Yeast is also a microorganism. yeast ಏನು ಒಂದು ಸೂಕ್ಷ್ಮಾಣು ಜೀವಿ. ಹೌದಾ. ಈಸ್ಟ್ ಪೌಡರ್ನ ಬ್ರೆಡ್ ಮಾಡೋಕ್ಕೆ ಉಪಯೋಗಿಸ್ತಾರೆ. ಆ್ಯಂಡ್ ಇಟ್ ಈಸ್ ಅ ಫಂಗೈ. ಅದು ಯಾವ ಗುಂಪಲ್ಲಿಗೆ ಸೇರಿದೆ? ಫಂಗೈ. ಮಶ್ರೂಮ್ ಯಾವ ಗುಂಪಿಗೆ ಸೇರಿದೆನೋ ಅದೇ ಗುಂಪಿಗೆ ಈಸ್ಟ್ ಅನ್ನೋ ಆರ್ಗ್ಯಾನಿಸಮ್ ಅಥವಾ ಜೀವಿ ಸೇರಿದೆ. ಮಶ್ರೂಮ್ ಮತ್ತು ಈಸ್ಟ್ ಫಂಗೈ ಗ್ರೂಪಿಗೆ ಸೇರಿದಾವೆ. ದೆನ್ ಪೇರೆಂಟ್ ಈಸ್ಟ್ ಸೆಲ್. ಇದು ಪೇರೆಂಟು, ಒಂದನೇದು ಪೇರೆಂಟ್. ಹೌದಾ. ನೆಕ್ಸ್ಟ್, certain condition according to the environment, parent yeast cell, this is the nucleus, the center one is a nucleus. So according to the environment, what happens, a parent cell elongates ಅಂದರೆ ಏನೋ ಒಂಥರ ಒಂದು ಸಣ್ಣ ಸ್ಟ್ರೆಚ್ ಆಗುತ್ತೆ ಅದು. ದೆನ್ ಏನಾಗುತ್ತೆ, ಅದು ಸಣ್ಣ ಮರಿ ಥರ ಆಗುತ್ತೆ. ಒಂದು ಕಡೆ ಒಂದು ರೀಜನಲ್ಲಿ ಸಣ್ಣ ಮರಿ ಥರನೋ ಸಣ್ಣ ಮೊಗ್ಗು, ಹೂವಿನ ಮೊಗ್ಗು ಅಂತಾರಲ್ಲ ಆ ಥರ ಎಲಾಂಗೇಟ್ ಆಗುತ್ತೆ. ದೆನ್ ಆಫ್ಟರ್ ದ್ಯಾಟ್ ಹೀಗೆ ಮೊಗ್ಗುಗಳ ಥರ ಒಂದರ ಮೇಲೆ ಒಂದು ಸೆಲ್ ಫಾರ್ಮ್ ಆಗ್ತವೆ. ಇದು ಯೂನಿಸೆಲ್ಯುಲಾರ್, ಇದರಲ್ಲೂ ಒಂದೇ ಜೀವಕೋಶ ಇರುತ್ತೆ. ಸೊ ಇದಕ್ಕೆ ನಾನೇನಂತೀವಿ, ಇವಕ್ಕೆ ಡಾಟರ್ ಈಸ್ಟ್ ಸೆಲ್ ಅಂತ ಅಂತೀವಿ. ಇವಕ್ಕೇನಂತೀವಿ, ಅದರ ಮರಿಗಳು ಅಂತ ಕರಿತೀವಿ. ಸೊ ಇಲ್ಲೇನಾಗಿದೆ, ಒಂದು ಜೀವಕೋಶಗಳಿಂದ ನಮಗೆ 3 ಅಥವಾ 3ಕ್ಕಿಂತ ಹೆಚ್ಚು ಸೆಲ್ಗಳು ಅಥವಾ ಜೀವಕೋಶಗಳು ಅಥವಾ ಜೀವಿಗಳು ಬಂದಿವೆ. ದಟ್ ಈಸ್ ಬೈ ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ. ಯಾವ ಥರದ ಸಂತಾನೋತ್ಪತ್ತಿ? asexual reproduction. It is by asexual reproduction. ನೆಕ್ಸ್ಟ್, ಬಡ್ಡಿಂಗ್ ಇನ್ ಹೈಡ್ರಾ. ಹೈಡ್ರಾ ಅನ್ನೋದು ಒಂದು ಜೀವಿ. ಸೊ ಹೈಡ್ರಾ ಹೇಗಿರುತ್ತೆ ನೋಡೋಕ್ಕೆ? ಇಟ್ ವಿಲ್ ಬಿ ಲೈಕ್ ದಿಸ್ ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಟೆಂಟ್ಯಾಕಲ್ಸ್. ಇದಕ್ಕೆ ಏನಂತೀವಿ, ಮೀಸೆ ಥರ ಅದಕ್ಕೇನಿರುತ್ತೆ, ಟೆಂಟ್ಯಾಕಲ್ಸ್ ಇರ್ತವೆ. ಹೌದಾ. ಸೊ ಹಿಯರ್ ಹೈಡ್ರಾ ಬಾಡಿ, ಸೊ ಹೈಡ್ರಾದಿಂದ ಒಂದು ಮೊಗ್ಗು ಥರ ಫಾರ್ಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ದ ಎನ್ವಿರಾನ್ಮೆಂಟ್, ಇದು ಫ್ರೆಶ್ ವಾಟರ್ ಬಾಡಿ ಅಂದರೆ ಫ್ರೆಶ್ ವಾಟರ್ ಆರ್ಗ್ಯಾನಿಸಮ್. ಇದು ಸಿಹಿ ನೀರಿನಲ್ಲಿ ವಾಸವಾಗಿರುತ್ತೆ. ಓಕೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಮೈಕ್ರೋ ಆರ್ಗ್ಯಾನಿಸಮ್. ಇದು ಏನು, ಸೂಕ್ಷ್ಮಾಣು ಜೀವಿ. ಸೊ ಅದರಿಂದ ಅಕಾರ್ಡಿಂಗ್ ಟು ಅ ಫೇವರೇಬಲ್ ಕಂಡೀಷನ್ಸ್ ಏನಾಗುತ್ತೆ, ಬಡ್ ವಿಲ್ ಬಿ ಫಾರ್ಮ್ಡ್. ಓಕೆ. ಒಂದು ಮೊಗ್ಗಿನ ಥರ ಒಂದು ಬೆಳೀತಾ ಹೋಗುತ್ತೆ ಅದರ ಬಾಡಿಯಿಂದ. ಸೊ ಅದು ದಿನೇ ದಿನೇ ಏನಾಗುತ್ತೆ, ಅದ್ರ ಸೈಜ್ ಇನ್ಕ್ರೀಸ್ ಆಗ್ತಾ ಅದು ಪುಟ್ಟ ಹೈಡ್ರಾ ಥರ ಕಾಣ್ತಾ ಹೋಗುತ್ತೆ. ಸೊ ಆ್ಯಂಡ್ ಈ ಟೈಮಲ್ಲಿ ಇದಕ್ಕೆ ಅಟ್ಯಾಚ್ ಆಗಿರುತ್ತಲ್ಲ, ತಾಯಿಗೆ ಅಟ್ಯಾಚ್ ಆಗಿರುತ್ತಲ್ಲ, ಸೊ ಆ ಟೈಮಲ್ಲಿ ಇದರದೇ ಊಟ ಮತ್ತು ಆಹಾರ ಇದು ತಗೋತಾ ಇರುತ್ತೆ. ಆ್ಯಟ್ ಸರ್ಟನ್ ಟೈಮ್, ಆಫ್ಟರ್ ಸಮ್ ಟೈಮ್, ಸ್ವಲ್ಪ ದಿನಗಳ ಕಾಲ, ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ದಿಸ್ ಹೈಡ್ರಾ, ಅದೇನು ಮರಿ ಹೈಡ್ರಾ ಇರುತ್ತಲ್ಲ, ಇಟ್ ವಿಲ್ ಗೆಟ್ ಡಿಟ್ಯಾಚಸ್ ಮೀನ್ಸ್ ವಾಟ್, ಬೇರ್ಪಡಿಸುವ, ಸಪರೇಟ್ ಆಗುವ, ಡಿಟ್ಯಾಚಸ್ ಫ್ರಾಮ್ ಅ ಪೇರೆಂಟ್ ಹೈಡ್ರಾ. ಸೊ ಇಲ್ಲೇನಾಗಿದೆ, ಇಲ್ಲೂ ಕೂಡ ನಮಗೆ ಒಂದೇ ಆರ್ಗ್ಯಾನಿಸಮಿಂದ ನಮಗೇನಾಗಿದೆ, ವಿ ಗಾಟ್ ಅ ಡಾಟರ್ ಹೈಡ್ರಾ ಆರ್ ವಿ ಗಾಟ್ ಅ ನ್ಯೂ ಇಂಡಿವಿಜುವಲ್ ಆರ್ ಅ ನ್ಯೂ ಆರ್ಗ್ಯಾನಿಸಮ್. That is why this is an example for asexual reproduction. ಸೊ ಇದಕ್ಕೇನಂತ ಅಂತೀವಿ ನಾವು, ಬಡ್ಡಿಂಗ್ ಅಂತ ಅಂತೀವಿ. ಇದಕ್ಕೆ ಬಡ್ಡಿಂಗ್ ಇನ್ ಹೈಡ್ರಾ, ಇದಕ್ಕೆ ಬಡ್ಡಿಂಗ್ ಇನ್ ಈಸ್ಟ್. ಬಡ್ಸ್ ಫಾರ್ಮ್ ಆಗ್ತವೆ. ಇದಕ್ಕೆ ನಾವೇನು ಚಿಕ್ಕ ಚಿಕ್ಕ ಮರಿಗಳ ಥರ ಫಾರ್ಮ್ ಆಗಿದೆ ಅಲ್ಲ, ಇದಕ್ಕೆ ನಾವು ಬಡ್ಸ್ ಅಂತ ಅಂತೀವಿ. ದೆನ್ ವಿ ಹ್ಯಾವ್ ಬೈನರಿ ಫಿಷನ್ ಇನ್ ಅಮೀಬಾ. ಬೈನರಿ ಫಿಷನ್, ಇಲ್ಲಿ ಒಂದು ಅಮೀಬಾ ಇದ್ದಿದ್ದು ಎಷ್ಟು ಅಮೀಬಾ ಆಗಿದೆ, 2. ಸೊ 2ಕ್ಕೆ ಬೈನರಿ ಅಂತೀವಿ. ಫಿಷನ್ ಅಂದರೆ ಏನು, ಫಿಷನ್ ಅಂದರೆ ಡಿವಿಷನ್, 2 ಡಿವಿಷನ್ ಇನ್ ಅಮೀಬಾ, 2 ಡಿವಿಷನ್ ಇನ್ ಅಮೀಬಾ. ಅಂಡರ್ಸ್ಟುಡ್. ಸೊ ವಾಟ್ ವಿ ಲರ್ನ್ಡ್ ಇನ್ asexual reproduction, there are 3 main types of asexual reproduction. So we learned regarding binary, fission in amoeba, then we learned regarding ಬಡ್ಡಿಂಗ್ ಇನ್ ಈಸ್ಟಲ್ಲಿ ಬಡ್ಡಿಂಗ್ ಮತ್ತು ಹೈಡ್ರಾ ಅಲ್ಲಿ ಬಡ್ಡಿಂಗ್ ಅನ್ನೋ ಅಸೆಕ್ಷುವಲ್ ರೀಪ್ರೊಡಕ್ಷನ್ಗಳನ್ನು ನೋಡಿದ್ವಿ. ಹೌದಾ. ನೆಕ್ಸ್ಟ್, ಸೊ ವಾಟ್ ಈಸ್ ದ ಮೇನ್ ಪಾಯಿಂಟ್ ವಿ ಹ್ಯಾವ್ ಟು ರಿಮೆಂಬರ್ ಹಿಯರ್, the new organism will be formed by the parent organism. Understood? Next. Yeah.
Next we have the story of Dolly. Who is Dolly? Dolly is one kind of a sheep. Okay, it is a one kind of a sheep. So here what happens? We wanted a sheep which gives a good milk as well as good wool. ಸೊ ಶಿಪ್ಪನ್ನು ಅಥವಾ ಕುರಿ ಸಾಕಾಣಿಕೆ ಯಾಕೆ ಮಾಡ್ತಾರೆ? ಉಣ್ಣೆ ಬೇಕಾಗತ್ತೆ ಅಥವಾ ಹಾಲಿಗೆ ಮಾಡ್ತಾರೆ, ಹೌದಾ? ಸೊ ಹಿಯರ್ ಮೇನ್ಲಿ ಅದನ್ನು ಊಲಿಗೆ ಮಾಡ್ತಾರೆ, ಉಣ್ಣೆಗೆ. ಸೊ ಹಿಯರ್ ವಾಟ್ ಹ್ಯಾಪನ್ಸ್? ಸ್ಕಾಟಿಷ್ ಬ್ಲ್ಯಾಕ್ ಫೇಸ್. ಈಗ ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಸೊ ಹಿಯರ್ ವಾಟ್ ಹ್ಯಾಪನ್ಸ್? ಸ್ಕಾಟಿಷ್ ಬ್ಲ್ಯಾಕ್ ಫೇಸ್ ಅನ್ನೋದು ಒಂದು ಕುರಿಯ ತಳಿ. ಫಿನ್ ಡಾರೆಸ್ಟ್ ಅನ್ನೋದು ಇನ್ನೊಂದು ಕುರಿಯ ತಳಿ, ಹೌದಾ? ಸೊ ಎಗ್ ಸೆಲ್ ಮತ್ತು ಮ್ಯಾಮರಿ ಸೆಲ್. ಮ್ಯಾಮರಿ ಸೆಲ್ ಅಂತಂದ್ರೇನು? ಮ್ಯಾಮರಿ ಸೆಲ್ ಅಂದರೆ ಅದು ಇಟ್ ಈಸ್ ಅ ಸೆಲ್ ಆಫ್ ಅ ಬ್ರೆಸ್ಟ್. ಇಟ್ ಈಸ್ ಅ ಸೆಲ್ ಆಫ್ ಅ ಬ್ರೆಸ್ಟ್, ಹಾಲನ್ನು ಉತ್ಪತ್ತಿ ಮಾಡುವಂಥ ಜೀವಕೋಶ. ಎಗ್ ಸೆಲ್ ಅಂತಂದರೆ ಏನು? ಇಟ್ ಈಸ್ ಅ ದಿಸ್ ಒನ್ ಫೀಮೇಲ್ ಸೆಲ್. ಫೀಮೇಲ್ ಸೆಕ್ಸ್ ಸೆಲ್ ಈಸ್ ಅ ಎಗ್ ಸೆಲ್, ಹೌದಾ? ಸೊ ಇದನ್ನು ಯಾಕೆ ತಗೋತೀವಿ ಅಂತಂದರೆ ಇದರಿಂದ ಫಿನ್ ಫಾರ್ ಡಾರೆಸ್ಟಿಂದ ನಮಗೆ ಇದರಿಂದ ಮಾಂಸ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದರಿಂದ ಎಗ್ ಸೆಲ್ ಏನು ತೊಗೊಂಡಿದ್ದೀವಿ ಇದರಲ್ಲಿ ಉಣ್ಣೆ ಚೆನ್ನಾಗಿ ಬರುತ್ತೆ, ಹೌದಾ? ಸೊ wool will be more here and the weight of the flesh will be more here. ಸೊ ಇವೆರಡು ಇದನ್ನು ನಮಗೆ ಒಂದೇ ತಳಿಯಲ್ಲಿ ಬೇಕು. ಇವೆರಡು ಕ್ವಾಲಿಟಿ ನಮಗೆ ಒಂದೇ ಕುರಿಯಲ್ಲಿ ಬೇಕು. ಅದಾಗಲ್ಲ. ಯಾಕೆ ಅಂತಂದರೆ ಇವು ಎರಡೂನ, ಇದು ಮೇಲು ಇದು ಫೀಮೇಲು ಮಿಕ್ಸ್ ಮಾಡೋಕ್ಕೆ ಅಥವಾ ಫ್ಯೂಸ್ ಆಗೋಕ್ಕೆ ಆಗಲ್ಲ. ಬಿಕಾಸ್ ದೇರ್ ಆರ್ ಟೂ ಡಿಫ್ರೆಂಟ್ ವೆರೈಟೀಸ್. ಸೊ ವಾಟ್ ಹ್ಯಾಪನ್? ಸೈಂಟಿಸ್ಟ್ ಏನು ಮಾಡ್ತಾರೆ? ಎಗ್ ಸೆಲ್ಲನ್ನು ಎಗ್ ಫೀಮೇಲ್ ಸೆಲ್ಲನ್ನು ಇದರಿಂದ ತಗೋತಾರೆ, ಹೌದಾ? ದೆನ್ ಇದರಲ್ಲಿ ಮ್ಯಾಮರಿ ಸೆಲ್ ಏನಿರುತ್ತೆ ಅದನ್ನು ತಗೋತಾರೆ. ಎರಡೂ ಸೆಲ್ನ ನ್ಯೂಕ್ಲಿಯಸನ್ನು ಮಿಕ್ಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ನ್ಯೂಕ್ಲಿಯೇಷನ್ ಮಾಡ್ತಾರೆ. ಅದನ್ನು ಲ್ಯಾಬಲ್ಲಿ ಏನು ಮಾಡ್ತಾರೆ? ಕಲ್ಚರ್ ಮಾಡ್ತಾರೆ ಅಥವಾ ಲ್ಯಾಬಲ್ಲಿ ಸ್ವಲ್ಪ ದಿನ ಇಟ್ಟು ನೋಡ್ತಾರೆ. ಸೊ ಅದರಿಂದ ಯಾವುದು ಚೆನ್ನಾಗಿ ತುಂಬ ಸೆಲ್ಗಳನ್ನ ತೊಗೊಂಡಿರ್ತಾರೆ. ಯಾವ ಸೆಲ್ ಅಥವಾ ಯಾವ ಜೀವಕೋಶ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೋ ಅದನ್ನು ಏನು ಮಾಡ್ತಾರೆ? ಸೆಲೆಕ್ಟ್ ಮಾಡಿ then they selected and then they mixed it with the sperm. Okay, then ಬ್ಲಾಸ್ಟೋಸಿಸ್ಟ್ ಅದೇನಾಗುತ್ತೆ? ಹೇಗೆ ಮಿಕ್ಸ್ ಮಾಡ್ತಾರೆ? ಕಂಬೈನ್ ದ ಸೆಲ್ಸ್. ಅದು ಹಿಂಗೆ ರಿಲೀಸ್ ಮಾಡಲ್ಲ ಯಾವುದೇ ಫೀಮೇಲಲ್ಲಿ. ಯೂಸಿಂಗ್ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಅದನ್ನು ಕಂಬೈನ್ ಮಾಡ್ತಾರೆ. ದೆನ್ ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್? ದ ಕಂಬೈನ್ಡ್ ಸೆಲ್ ನೌ ಹ್ಯಾಸ್ ಅ ಸಿಂಗಲ್ ನ್ಯೂಕ್ಲಿಯೋಲಸ್ ಫ್ರಾಮ್ ಅ ನ್ಯೂಕ್ಲಿಯರ್ ಡೋನರ್. ದ ಕಂಬೈನ್ಡ್ ಸೆಲ್ ಬಿಗಿನ್ಸ್ ಟು ಡಿವೈಡ್ ನಾರ್ಮಲಿ ಆ್ಯಂಡ್ ಬಿಕಮ್ ಅ ಬ್ಲಾಸ್ಟೋಸಿಸ್ಟ್. ಸೊ ಅದೇನಾಗುತ್ತೆ? ಝೈಗೋಟ್ ಫಾರ್ಮ್ ಆಗಿ ಏನಾಗುತ್ತೆ? ದ ಬ್ಲಾಸ್ಟೋಸಿಸ್ಟ್ ಫಾರ್ಮ್ ಆಗ್ತಾ ಹೋಗುತ್ತೆ. ದ ಬ್ಲಾಸ್ಟೋಸಿಸ್ಟ್ ಈಸ್ ಪ್ಲೇಸ್ಡ್ ಇನ್ ದ ಯುಟರಸ್ ಆಫ್ ಅ ಸರೋಗೇಟ್ ಈವ್. ಸರೋಗೇಟ್ ಈವ್ ಅಂದರೆ ಏನು? ಇದು ಆಲ್ರೆಡಿ ಫಾರ್ಮ್ ಆಗಿರುವಂತಹ ಮಿಕ್ಸ್ ಆಗಿರುವಂತಹ ಝೈಗೋಟನ್ನು ಈ ಇನ್ನೊಂದು ಹೆಣ್ಣು ಕುರಿಗೆ ಹಾಕ್ತಾರೆ. ದಟ್ ಈಸ್ ಅ ಸರೋಗೇಟ್ ಈವ್ ವಿಚ್ ಕ್ಯಾರೀಸ್ ದ ಬ್ಲಾಸ್ಟೋಸಿಸ್ಟ್. ಬ್ಲಾಸ್ಟೋಸಿಸ್ಟ್ ಅಂದರೆ ಡೆವಲಪ್ ಆಗಿರುವಂಥ ಎಂಬ್ರಿಯೋ ಅನ್ನು ಕ್ಯಾರಿ ಮಾಡೋ ಸರೋಗೇಟ್ ಮದರ್ ಇದು, ಹೌದಾ? ಸೊ ಇದರಿಂದ ಏನಾಗುತ್ತೆ? ಬೇಬಿ ಹೊರಗೆ ಬರುತ್ತೆ. ದ ಬ್ಲಾಸ್ಟೋಸಿಸ್ಟ್ ಡೆವಲಪ್ಸ್ ಇನ್ ಟು ದ ಫೀಟಸ್ ಆ್ಯಂಡ್ ಅಬೌಟ್ 5 months ಅ ಲ್ಯಾಂಬ್ ಈಸ್ ಬಾರ್ನ್. ಸೊ ಇಟ್ಸ್ ನೇಮ್ ಈಸ್ ವಾಟ್? ಡಾಲಿ. ಸೊ ಡಾಲಿಯಲ್ಲಿ ಏನಿರುತ್ತೆ? ಉಣ್ಣೆನೂ ಜಾಸ್ತಿ ಇರುತ್ತೆ ಆ್ಯಸ್ ವೆಲ್ ಆ್ಯಸ್ ಇಟ್ ಹ್ಯಾಸ್ ಅ ಗುಡ್ ಅಮೌಂಟ್ ಆಫ್ ಫ್ಲೆಶ್ ಇನ್ ಇಟ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅವರು? ಆರ್ಟಿಫಿಷಿಯಲಿ, ಇಲ್ಲಿ ನೈಸರ್ಗಿಕವಾಗಿ ಆಗಿಲ್ಲ. ಇಲ್ಲೆಲ್ಲ ಏನು ಮಾಡಿದ್ದಾರೆ? ಲ್ಯಾಬಲ್ಲಿ ಮಿಕ್ಸ್ ಮಾಡಿದ್ದಾರೆ. ಏನನ್ನು? ಎಗ್ ಸೆಲ್ ಮತ್ತು ಸ್ಪರ್ಮನ್ನು, ಹೌದಾ? ವೀರ್ಯಾಣು ಮತ್ತು ಅಂಡಾಣುವನ್ನು ಕಲೆಕ್ಟ್ ಮಾಡಿಕೊಂಡು ಆರ್ಟಿಫಿಷಿಯಲಿ ಲ್ಯಾಬಲ್ಲಿ ಏನು ಮಾಡಿದ್ದಾರೆ? ಆ ಝೈಗೋಟನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಝೈಗೋಟನ್ನು ಡೆವಲಪ್ ಆಗೋಕ್ಕೆ ಲ್ಯಾಬಲ್ಲೇ ಅದಕ್ಕೆ ಪೋಷಕಾಂಶಗಳನ್ನ ಕೊಟ್ಟು ಲ್ಯಾಬಲ್ಲೇ ಇಟ್ಟು ಅದು ಇಷ್ಟು ಸ್ಟೇಜ್ ಅಥವಾ ಇಷ್ಟು ಸೈಜ್ ಆದಮೇಲೆ ಅದನ್ನು ಇನ್ನೊಂದು ಸರೋಗೇಟ್ ಮದರ್ ಇನ್ನೊಂದು ಹೆಣ್ಣು ಕುರಿಯಲ್ಲಿ ಹಾಕಿ ಒಂದು ಬೇಬಿನ ಹೊರಗೆ ತೆಗೆದಿದ್ದಾರೆ. ದಟ್ ಈಸ್ ಡಾಲಿ. ಸೊ ಹಿಯರ್ ಆರ್ಟಿಫಿಷಿಯಲಿ ದೇ ಡಿಡ್ ದ ಫರ್ಟಿಲೈಸೇಷನ್, ಹೌದಾ? ಸೊ ಇದಕ್ಕೇನಂತೀವಿ ನಾವು? ಕ್ಲೋನ್ ಅಂತ ಅಂತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಕ್ಲೋನ್. ಈ ಪ್ರೊಸೆಸ್ಸಿಗೆ ನಾವು ಕ್ಲೋನಿಂಗ್ ಅಂತ ಅಂತೀವಿ. ವಾಟ್ ಇಟ್ ಈಸ್ ಕಾಲ್ಡ್? ಕ್ಲೋನಿಂಗ್. ಓಕೆ, ನೆಕ್ಸ್ಟ್
Next we have a life cycle of a frog. So I explained you all life cycle of a frog. Two types of fertilization we learned, that is internal fertilization as well as external fertilization. Internal fertilization ಮತ್ತೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನ ಕಲ್ತ್ವಿ. ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಅಂದ್ರೆ ಏನು? ದ ಫ್ಯೂಷನ್ ಆಫ್ ಎಗ್, ವೀರ್ಯಾಣು ಮತ್ತು ಅಂಡಾಣು ಎಲ್ಲಿ ಫ್ಯೂಸ್ ಆಗ್ತವೆ? ಫೀಮೇಲ್ ಒಳಗಡೆ ಫ್ಯೂಸ್ ಆಗಿ ಅಥವಾ ಒಂದು ಜೀವಿ ಒಳಗಡೆ ಫ್ಯೂಸ್ ಆಗಿ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಆರ್ಗ್ಯಾನಿಸಮ್. ಡೆವಲಪ್ಮೆಂಟ್ ಎಲ್ಲಾಗತ್ತೆ? ಮುಂದಿನ ಸಂತಾನದ್ದು ಇನ್ಸೈಡ್ ದ ಆರ್ಗ್ಯಾನಿಸಮ್, ಒಂದು ಜೀವಿಯ ಒಳಗಡೆ ಆಗತ್ತೆ. ಅದು ಹೆಣ್ಣಾಗಿರ್ಬೋದು, ಹೆಣ್ಣು ಅಥವಾ ಹೆಣ್ಣಲ್ಲೇ ಆಗತ್ತೆ ಯೂಶ್ವಲಿ. ನೆಕ್ಸ್ಟ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದ್ರೇನು? Fertilization occurs, that is fusion of female and male occurs outside the organism's body. Organism ಒಳಗಡೆ ಆಗಲ್ಲ, it takes place outside the organism body in the environment. It might be water, it might be soil or anything else. So the best example of external fertilization is frog, which we are going to discuss today. So first one, this is a adult frog. Adult frog andre enu? A frog which has a capacity to lay the eggs or which has the capacity to give out the sperm. ಹೌದಾ? ಸೊ ಆ ಹೆಣ್ಣು ಫ್ರಾಗ್ ಅಥವಾ ದ ಫೀಮೇಲ್ ಫ್ರಾಗ್ ವಿಲ್ ಲೇ ದ ಎಗ್. ಫೀಮೇಲ್ ಫ್ರಾಗ್ ಏನು ಮಾಡುತ್ತೆ? ಇಟ್ ಲೇಸ್ ದ ಎಗ್ ಇನ್ ದ ವಾಟರ್. ಓಕೆ, ಇಟ್ ಲೇಸ್ ದ ಎಗ್ ಇನ್ ದ ವಾಟರ್. ದೆನ್ ಆ ಎಗ್ ಲೇ ಮಾಡಿದ್ದಾಗ ಅದರ ವಾಸನೆಯಿಂದ ಕೀಮೋಟ್ಯಾಕ್ಸಸ್ ಅಂತ ಅಂತೀವಿ. ಅದು ಕೆಮಿಕಲಿ ಒಂದು ವಾಸನೆ, ಕೆಮಿಕಲ್ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಒಂದು ರಾಸಾಯನಿಕ ಪದಾರ್ಥ ಪ್ರೊಡ್ಯೂಸ್ ಆಗಿ ಅದರ ವಾಸನೆ ಮೇಲ್ ಫ್ರಾಗಿಗೆ ಬರುತ್ತೆ. ಓಕೆ, ಸೊ ಡ್ಯೂ ಟು ದಟ್ ಸ್ಮೆಲ್ ದ ಮೇಲ್ ಫ್ರಾಗ್ ವಿಲ್ ಕಮ್ ಆ್ಯಂಡ್ ರಿಲೀಸಸ್ ದ ಸ್ಪರ್ಮ್ಸ್. ಮೇಲ್ ಫ್ರಾಗ್ ಬಂದು ಏನು ಮಾಡ್ತವೆ? ಸ್ಪರ್ಮನ್ನು ರಿಲೀಸ್ ಮಾಡ್ತವೆ. ಸ್ಪರ್ಮನ್ನು ರಿಲೀಸ್ ಆದಮೇಲೆ ಏನಾಗುತ್ತೆ? ದೇರ್ ವಿಲ್ ಬಿ ಅ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆಗುತ್ತೆ, ಝೈಗೋಟ್ ಆಗುತ್ತೆ. ದೆನ್ ಝೈಗೋಟ್ ವಿಲ್ ಡೆವಲಪ್ ಇನ್ ಟು ಅ ಎಂಬ್ರಿಯೋ. ಸೊ ಎಗ್ಗಲ್ಲಿ ಏನಾಗುತ್ತೆ? ಎಂಬ್ರಿಯೋ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ದೆನ್ ಆಫ್ಟರ್ ಸಮ್ ಟೈಮ್ ದ ಎಂಬ್ರಿಯೋ ವಿಲ್ ಕಮ್ ಔಟ್. ಓಕೆ, ದ ಡೆವಲಪ್ಮೆಂಟ್ ವಿಲ್ ಸ್ಟಾರ್ಟ್. ಇಲ್ಲಿ ನೋಡಿ, ಈ ಎಂಬ್ರಿಯೋ ಹೊರಗಡೆ ಬಂದಾಗ ಅವಕ್ಕೇನಂತ ಕರಿತೀವಿ ನಾವು? ಟ್ಯಾಡ್ಪೋಲ್. ಅಂದರೆ ಫ್ರಾಗಿನ ಮರಿಗಳು ಡೆವಲಪ್ ಆಗ್ತಾ ಇರೋ ಸ್ಟೇಜ್ಸಿಗೆ ನಾವೇನಂತ ಕರಿತೀವಿ? ಟ್ಯಾಡ್ಪೋಲ್. ಹೌದಾ? ನೆಕ್ಸ್ಟ್ ಫ್ರಂಟ್ ಲೆಗ್ಸ್ ಬ್ರೇಕ್ ಥ್ರೂ. ಇಲ್ಲಿ ಏನಿರುತ್ತೆ? ಇಲ್ಲಿ ನೋಡಿ, ಇಲ್ಲೇನೋ ಒಂಥರ ಒಂದು ಹುಳದ ಥರ ಕಾಣುತ್ತೆ ಕಪ್ಪೆ. ಹೌದಾ? ಕಪ್ಪೆ ಥರ ಕಾಣಲ್ಲ, ಒಂದು ಹುಳದ ಮರಿನೋ ಹುಳದ ಥರ ಕಾಣ್ತಾ ಹೋಗುತ್ತೆ. ಅದು ಯಾವಾಗ ಕಪ್ಪೆ ಥರ ಕಾಣುತ್ತೆ? ವೆನ್ ಇಟ್ ಗೆಟ್ಸ್ ದ ಫ್ರಂಟ್ ಲೆಗ್ಸ್. ಕಾಲುಗಳು ಹೊರಗಡೆ ಬರ್ತಾ ಹೋಗ್ತವೆ. ದೆನ್ ಇಟ್ ಸ್ಟಾರ್ಟ್ಸ್ ಪಲ್ಮನರಿ ಬ್ರೀದಿಂಗ್. ಇಷ್ಟು ದಿನ ಏನಿರುತ್ತೆ? ಅದು ನೀರಲ್ಲಿ ಉಸಿರಾಡುವ ಕ್ರಿಯೆಗಳನ್ನ ಮಾತ್ರ ಹೊಂದಿರುತ್ತೆ, ಉಸಿರಾಡುವ ಶಕ್ತಿಯನ್ನು ಹೊಂದಿರ್ತವೆ. ಸೊ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ? ಅದು ನೀರಲ್ಲೂ ಉಸಿರಾಡುತ್ತೆ ಮತ್ತು ಹೊರಗಡೆನೂ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೆನ್ ಟ್ಯಾಡ್ಪೋಲ್ ಫ್ರಾಗ್. ಇಲ್ಲಿ ನೋಡಿ, ಇದಕ್ಕೆ ಟೇಲ್ ಇರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಟ್ಯಾಡ್ಪೋಲ್ ಫ್ರಾಗ್. ಸೊ ಆಫ್ಟರ್ ಸಮ್ ಟೈಮ್ ವಾಟ್ ಹ್ಯಾಪನ್ಸ್? ದ ಟೇಲ್ ವಿಲ್ ಗೋ ಆಫ್. ಟೇಲ್ ಏನಾಗುತ್ತೆ? ಬಾಲ ಕಾಣಿಸೋದೇ ಇಲ್ಲ ಅಥವಾ ಬಾಲ ಹೋಗುತ್ತೆ. ಸೊ ದೆನ್ ಇಟ್ ವಿಲ್ ಬಿ ಫಾರ್ಮಿಂಗ್ ದ ಅಡಲ್ಟ್ ಫ್ರಾಗ್. ದೊಡ್ಡ ಫ್ರಾಗ್ ಆಗಿ ಪರಿವರ್ತಿಸುತ್ತೆ ಅಥವಾ ಬೆಳವಣಿಗೆ ಹೊಂದತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಲೈಫ್ ಸೈಕಲ್ ಆಫ್ ಅ ಫ್ರಾಗ್. ಇದಕ್ಕೇನಂತೀವಿ? ಫ್ರಾಗಿನ ಏನಂತಾರೆ? ಲೈಫ್ ಸೈಕಲ್ ಅಂತ ಅಂತೀವಿ. ಹೌದಾ? ಹಿಯರ್ ವಾಟ್ ಹ್ಯಾಪನ್ಸ್ ಹಿಯರ್? ಇಲ್ಲಿ ಮೇನ್ ಕಾನ್ಸೆಪ್ಟ್ ನಾವೇನು ನೋಡೋದು ಅಂದರೆ ಮೆಟಾಮಾರ್ಫೋಸಿಸ್ ಅನ್ನೋ ಕಾನ್ಸೆಪ್ಟನ್ನು ಕಲಿತೀವಿ. ಮೆಟಾಮಾರ್ಫೋಸಿಸ್. ಮಾರ್ಫೋಸಿಸ್ ಅಂದರೆ ಮಾರ್ಫಾಲಜಿಕಲಿ ಅಥವಾ ಬಾಹ್ಯವಾಗಿ ಏನಾಗುತ್ತೆ? ಡಿಫ್ರೆಂಟ್ ಇರುತ್ತೆ. ಏನೇನು ಡಿಫ್ರೆಂಟ್ ಇರುತ್ತೆ? ಸೊ ವೆನ್ ಯು ಸೀ ದ ಟ್ಯಾಡ್ಪೋಲ್, ಕಪ್ಪೆ ಮರಿಯನ್ನು ಇಲ್ಲಿ ನೋಡಿದಾಗ ಮತ್ತು ಕಪ್ಪೆಯನ್ನು ನೀವು ಗಮನಿಸಿದಾಗ ಎರಡರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ಈ ಮರಿಯನ್ನು ನೀವು ನೋಡಿದಾಗ ನಿಮ್ಗೆ ಏನಾದರೂ ಅನ್ಸುತ್ತಾ ಇದು ಮುಂದೆ ಕಪ್ಪೆ ಆಗತ್ತಂತ? ನೋ. ಸೊ ದ ಲಾರ್ವಲ್ ಸ್ಟೇಜ್ ಅಥವಾ ಅದು ಮರಿ, ದ ಲಾರ್ವಲ್ ಸ್ಟೇಜ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದ ಅಡಲ್ಟ್. ಅಡಲ್ಟು ಮತ್ತು ಲಾರ್ವಲ್ ಸ್ಟೇಜ್ ಅಥವಾ ಅದು ಎಂಬ್ರಿಯೋ ಏನಿದೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೇನಂತ ಅಂತೀವಿ ನಾವು? ಮೆಟಾಮಾರ್ಫೋಸಿಸ್. ಆ ಕ್ರಿಯೆಗೆ ಅಥವಾ ಆ ಬದಲಾವಣೆಗೆ, ಈ ಬದಲಾವಣೆಗೆ, ಇದೇನು ಬದಲಾವಣೆ ಆಗತ್ತಲ್ಲ, ಈ ಬದಲಾವಣೆಗೆ ನಾವು ಮೆಟಾಮಾರ್ಫೋಸಿಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಲೈಫ್ ಸೈಕಲ್ ಆಫ್ ದ ಫ್ರಾಗ್. ಅಂಡರ್ಸ್ಟುಡ್?
So which concept we will learn here? Metamorphosis. Metamorphosis. That is a complete change from the tadpole or a larva to the adult. Larva to the adult. Here. Yeah. ಇದು ನಿಜವಾದಂತಹ ಅಥವಾ ನ್ಯಾಚುರಲ್ ಲೈಫ್ ಸೈಕಲ್ ನೋಡ್ಬೋದು ನೀವು. Here you can find the egg. Okay. Inside the egg what is developing? Embryo. Embryo develop ಆಗ್ತಾ ಇದೆ. ಹೌದಾ? ಎಂಬ್ರಿಯೋ ಡೆವಲಪ್ ಆಗ್ತಾ ಇದೆ. ಸೊ ಎಂಬ್ರಿಯೋ ಇಸ್ ಡೆವಲಪಿಂಗ್. ಆಫ್ಟರ್ ಸಮ್ ಟೈಮ್ ಎಂಬ್ರಿಯೋ ವಿಲ್ ಕಮ್ ಔಟ್. ಸಿ ಇಟ್ ಲುಕ್ಸ್ ಲೈಕ್ ಅ ಲಿಸಾರ್ಡ್, ಹಲ್ಲಿ ಥರ ಕಾಣ್ತಾ ಇದೆ. ದೆನ್ ಆಫ್ಟರ್ ದ್ಯಾಟ್ ಇದೇನೋ ಒಂದು ಸಣ್ಣ ಹುಳದ ಥರ ಕಾಣುತ್ತೆ. ಇಲ್ಲಿ ಯಾವುದೋ ಒಂದು ಮೀನದ ಥರ ಕಾಣುತ್ತೆ. ಇಲ್ಲಿ ನೋಡಿ ಮೀನದ ಥರ ಕಾಣುತ್ತೆ. ಇಲ್ಲಿ ಸ್ವಲ್ಪ ಕಪ್ಪೆ ಆಕಾರ ಬರ್ತಾ ಹೋಗುತ್ತೆ. ಸೊ ಇಲ್ಲೇನಾಗುತ್ತೆ, ವೆನ್ ಯು ಸಿ ಕ್ಲಿಯರ್ಲಿ, ಸೊ ವಾಟ್ ಹ್ಯಾಪನ್ಸ್, the larval stage is completely, ಇವೆಲ್ಲ ಸ್ಟೇಜಸ್ಸಿಗೆ ಏನಂತೀವಿ? ಟ್ಯಾಡ್ಪೋಲ್ಸ್ ಅಂತ ಅಂತೀವಿ. ಹೌದಾ? ಸೊ ದೀಸ್ ಆಲ್ ಸ್ಟೇಜಸ್ ಆರ್ ಕಾಲ್ಡ್ ಟ್ಯಾಡ್ಪೋಲ್ಸ್. ಹೌದಾ? ಸೊ ದ larval stage is completely different from the larval stage is completely different from the adult stage. Okay, so this change, the changes occurring from the larval stage to the adult stage, the changes occurring from the larval stage to the adult stage is termed as metamorphosis. ಸೊ ಆ ಚೇಂಜಸ್ಸಿಗೆ ನಾವೇನಂತ ಕರಿತೀವಿ? ಮೆಟಾಮಾರ್ಫೋಸಿಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಯಾ. ನೆಕ್ಸ್ಟ್. So these are the actual eggs of the frog which laid in a water and collected. So water ಅಲ್ಲಿ ಲೇಗ್ ಆಗಿರುವಂತಹ ನ್ಯಾಚುರಲ್ ಎಗ್ಸ್ ಇವು, ಎಗ್ frog eggs. Okay, so you can see the egg is covered and whatever you can see that is a black color. So that black color is nothing but the larva stages of a frog. Okay, it is a larval stage of a frog. So through this the eggs will be laid on the leaf in the water. Then the eggs will give out the certain chemical substances by which is smelled by a male frog, and male frog will come and releases the sperm. Okay, then these all eggs will become fertilized. Then they will be developing into a ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಈ ಥರ ಎಂಬ್ರಿಯೋ ಫಾರ್ಮ್ ಆಗ್ತಾ ಹೋಗುತ್ತೆ. ದೆನ್ ಎಂಬ್ರಿಯೋ ವಿಲ್ ಡೆವಲಪ್ ಇಂಟು ಅ ಟ್ಯಾಡ್ಪೋಲ್. ದೆನ್ ಟ್ಯಾಡ್ಪೋಲ್ ವಿಲ್ ಗೆಟ್ ಫಸ್ಟ್ ವಾಟ್ ಇಟ್ ವಿಲ್ ಗೆಟ್? ದ ಫ್ರಂಟ್ ಲೆಗ್ಸ್. ದೆನ್ ದ ಫ್ರಂಟ್ ಲೆಗ್ಸ್ ಆದಮೇಲೆ ಅದು ಇಟ್ ವಿಲ್ ಬಿ ರೆಡಿ ಫಾರ್ ಪಲ್ಮನರಿ ಬ್ರೀದಿಂಗ್. ಪಲ್ಮನರಿ ಬ್ರೀದಿಂಗ್ ಅಂದರೆ ಲಂಗ್ಸಿಂದ ಉಸಿರಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲಂಗ್ಸ್ ಅಂದರೆ ಏನು? ಲ್ಯಾಂಡ್ ಮೇಲೆ ಅಥವಾ ನೆಲದ ಮೇಲೆ ಬಂದಾಗ ಉಸಿರಾಡುವ ಕೆಪಾಸಿಟಿ ಬರುತ್ತೆ. ಇಷ್ಟು ದಿನ ಅದಕ್ಕೇನಿರುತ್ತೆ? ನೀರಲ್ಲಿದ್ದರೆ ಗಿಲ್ಸ್ಗಳ ಮೇಲೆ ಏನಾಗಿರುತ್ತೆ? ಅವಲಂಬಿತವಾಗಿರುತ್ತೆ ಉಸಿರಾಡುವ ಕ್ರಿಯೆ. ಆದರೆ ಅದು ಯಾವಾಗ ಅಡಲ್ಟಾಗಿ ಫಾರ್ಮ್ ಆಗುತ್ತೋ, ನಾವು ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಲಿವ್ ಇನ್ ವಾಟರ್ ಆಲ್ಸೋ, ಟು ಲಿವ್ ಆನ್ ಲ್ಯಾಂಡ್ ಆಲ್ಸೋ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಲೈಫ್ ಸೈಕಲ್ ಆಫ್ ದ frog. So which is called as metamorphosis. The complete changes occurred from the larval stage to the adult stage, to an adult stage, is termed as metamorphosis. Okay, next we have sexually transmitted disease, STD. Okay, STD. Say no to drugs. So this is not related to this. The heading is not related actually, but it is just that drugs are addictive. If you take them once, you feel like taking it again and again. They ruin your health and happiness. So drugs ಅಥವಾ ಮಾದಕ ಪದಾರ್ಥಗಳು ಅಥವಾ ಮಾದಕಗಳು ಅಂತ ಏನಂತೀವಿ ನಾವು, ದೀಸ್ ಆರ್ ಅಡಿಕ್ಟಿವ್. ಮೀನ್ಸ್ ಒಂದ್ಸಲ ಅದನ್ನು ನೀವು ತಗೋತಾ ಹೋದರೆ ಅಥವಾ ಅದರ ವಾಸನೆನೋ ಅದನ್ನು ಸೇವಿಸ್ತಾ ಹೋದರೆ ಅದನ್ನೇ ತೊಗೋಬೇಕನ್ಸುತ್ತೆ. ಅಷ್ಟು ಅಡಿಕ್ಟ್ ಮಾಡುತ್ತೆ, ಅಷ್ಟು ಅಕ್ವೈರ್ ಮಾಡುತ್ತೆ, ಅಷ್ಟು ನಿಮ್ಮನ್ನು ನೀವು ಅದಕ್ಕೆ ಏನಾಗ್ಬಿಡ್ತೀರಿ? ಹಚ್ಕೊಂಡ್ಬಿಡ್ತೀರಿ, ಅದಕ್ಕೆ ಅವಲಂಬಿತವಾಗಿಬಿಡ್ತೀರಿ. ಸೊ ಆಲ್ವೇಸ್ ಸೇ ನೋ ಟು ದ ಡ್ರಗ್ಸ್.
ಸೊ ಏನು ನೋ ಟ್ರೂ ದ ಡ್ರಗ್ಸ್, ನೀವು ಕಂಪ್ಲೀಟಾಗಿ ನೀವು ಎಷ್ಟೋ ಡ್ರಗ್ಸನ್ನು ನಿಮಗೆ ಗೊತ್ತೇ ಇಲ್ಲದ ಥರ ಯೂಸ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ವೈಟ್ನರ್, ಸ್ಕೆಚ್ ಪೆನ್ಸ್. ಸೊ ಇದನ್ನು ನೀವೇನು ವೈಟ್ನರ್ ವಾಸನೆ ನೋಡಿ ಅದನ್ನು ನೋಡಿ ನಿಮಗೆ ಯಾವಾಗಲೂ ಅದನ್ನು ತಗೋಬೇಕು ಅನ್ನಿಸ್ತಾ ಇರುತ್ತೆ. ಸೊ ದಟ್ ಈಸ್ ಅ ಡ್ರಗ್, a very dangerous drug it is, which may cause cancer in the later stages. Okay, so please avoid whiteners as much as possible. Then then AIDS is nothing but the full form of AIDS is acquired immuno means what? It is referred to a ನಮ್ಮ ರೋಗ ನಿರೋಧಕ ಶಕ್ತಿ. ಡೆಫಿಷಿಯನ್ಸಿ, ಡಿ ಮೀನ್ಸ್ ಡೆಫಿಷಿಯನ್ಸಿ. ಓಕೆ, ಡೆಫಿಷಿಯನ್ಸಿ ಅಂದರೆ ಕೊರತೆ. ಸಿಂಡ್ರೋಮ್ ಅಂದರೆ ಎಲ್ಲ ರೋಗ ಲಕ್ಷಣಗಳಿಂದ ಕೂಡಿರುವ. ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಸೊ ಅದೇನಾಗುತ್ತೆ, ಇಟ್ ಈಸ್ ಅ ಡೇಂಜರಸ್ ಡಿಸೀಸ್ ಕಾಸ್ಡ್ ಬೈ ದ HIV. HIV ಅಂದರೆ ಇಟ್ ಈಸ್ ಅ ನೇಮ್ ಆಫ್ ಅ ವೈರಸ್. ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. HIV ಮೀನ್ಸ್ ವಾಟ್? ಹ್ಯೂಮನ್. H ಅಂದರೆ ಹ್ಯೂಮನ್, I ಅಂದರೆ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂದರೆ ಹ್ಯೂಮನ್ ಅಂದರೆ ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಕೊರತೆಗೊಳಗ ಮಾಡುತ್ತೆ ಅಂಥ ವೈರಸ್ಸಿಗೆ HIV ಅಂತ ಅಂತೀವಿ. ಸೊ ದಿಸ್ HIV ವೈರಸ್, ಈಗ HIV ವೈರಸ್ ಹೇಗೆ ಎಂಟರ್ ಆಗ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಕೊರೋನಾ ವೈರಸ್ ಹೇಗೆ ಎಂಟರ್ ಆಗ್ತಿತ್ತು? ಕೆಮ್ಮಿದ್ರೆ ಆ ಕೆಮ್ಮಿನ ಏನದು ಡ್ರಾಪ್ಲೆಟ್ಸ್ ಅಥವಾ ಡ್ರಾಪ್ಸ್ ಏನಿರುತ್ತೆ ಅದು ನಮ್ಮಲ್ಲಿ ಹೋದರೆ, ನಮ್ಮ ಕೈಗೆ ಟಚ್ ಆದರೆ, ನಾವು ಅದನ್ನು ಮೂಗಿಗೆ ಅಥವಾ ಬಾಯಿಗೆ ಹಚ್ಕೊಂಡ್ರೆ ಆ ವೈರಸ್ ನಮ್ಮಲ್ಲಿ ಎಂಟರ್ ಆಗ್ತಿತ್ತು. ಹಾಗೆ HIV ವೈರಸ್ ಹೌ ಇಟ್ ವಿಲ್ ಎಂಟರ್ ಬೈ ಅ ಸೆಕ್ಷುವಲ್ ಕಾಂಟ್ಯಾಕ್ಟ್. ಹೆಣ್ಣು ಗಂಡು ಮಿಲನ ಆಯಿತು ಅಂದರೆ, ಹೆಣ್ಣಲ್ಲಿ ಅಥವಾ ಗಂಡಲ್ಲಿ ಇಬ್ಬರಲ್ಲಿ ಒಬ್ರಿಗಾದರೂ HIV ವೈರಸ್ ಇತ್ತಂದರೆ, ಸೊ ಇಟ್ ವಿಲ್ ಬಿ ಟ್ರಾನ್ಸ್ಮಿಟೆಡ್. ಶೇರಿಂಗ್ ಸಿರಿಂಜಸ್ ಯೂಸ್ಡ್ ಬೈ ಇಂಜೆಕ್ಟಿಂಗ್ ಡ್ರಗ್ಸ್. ಶೇರಿಂಗ್ ಸಿರಿಂಜಸ್, ಈಗ ಒಬ್ಬ ಪೇಷಂಟಿಗೆ HIV ಇತ್ತಪ್ಪ, ಆ HIV ಪೇಷಂಟಿಗೆ ಒಂದು ಇಂಜೆಕ್ಷನ್ನ ಕೊಟ್ಟಿರ್ತೀರ. ಅದು ಸೇಮ್ ಸೂಜಿಯನ್ನು ನಿಮಗೆ ಅಥವಾ ಆರೋಗ್ಯವಾದಂತಹ ವ್ಯಕ್ತಿಗೆ ಸೇಮ್ ಸೂಜಿ ಅಥವಾ ಸೇಮ್ ನಿಡಲನ್ನು ಯೂಸ್ ಮಾಡಿದರೆ, ಸೊ ದ್ಯಾಟ್ ಪರ್ಸನ್ ವಿಲ್ ಡೆವಲಪ್ HIV. ಇಟ್ ಈಸ್ ಆಲ್ಸೋ ಟ್ರಾನ್ಸ್ಫರ್ಡ್ ಫ್ರಮ್ ಮದರ್ ಟು ಚೈಲ್ಡ್ ಥ್ರೂ ಹರ್ ಮಿಲ್ಕ್. ತಾಯಿಯಿಂದ ಮಗುವಿಗೂ ಬರುವಂತಹ ಬರಬಹುದು, ಅದು ಥ್ರೂ ಹರ್ ಮಿಲ್ಕ್, ಅವರ ಹಾಲಿಂದ ಬರಬಹುದು, ಬೈ ಅ ಬ್ರೆಸ್ಟ್ ಫೀಡಿಂಗ್. ಸೊ ಹಿಯರ್ ಇದನ್ನೆಲ್ಲ ನೋಡಿದರೆ HIV ಈಸ್ ಟ್ರಾನ್ಸ್ಮಿಟೆಡ್, ದಟ್ ಈಸ್ ಅ ಫ್ಲೂಯಿಡ್ ಟ್ರಾನ್ಸ್ಮಿಟೆಡ್ ಡಿಸೀಸ್. ಅದು ಫ್ಲೂಯಿಡ್ ಟ್ರಾನ್ಸ್ಮಿಟೆಡ್. ಇಲ್ಲಿ ನೋಡಿ, ಸೆಕ್ಷುವಲ್ ಕಾಂಟ್ಯಾಕ್ಟ್, ದಟ್ ಈಸ್ ಬೈ ದ ಸೆಮನ್ ಆಫ್ ಅ ಪರ್ಸನ್, semen or a sperm of a person which is a fluid, right? Sharing syringes ಅಂದ್ರೆ ಏನು? ಸೂಜಿ ಒಳಗೆ ಹೋದಾಗ ನಿಮ್ಮ ರಕ್ತ ಆ ಸೂಜಿಗೆ ಹತ್ತಿರತ್ತೆ, ಹೌದಾ? ಸೊ ಥ್ರೂ ಅ ಬ್ಲಡ್ ಅಥವಾ ಬ್ಲಡ್ ಟ್ರಾನ್ಸ್ಫರ್ ಮಾಡ್ತೀವಿ, ಹೌದಾ? ಬ್ಲಡ್ ಕಡಿಮೆ ಆಗಿದ್ದರೆ, ಸೊ ಆ ಬ್ಲಡ್ ನೀವು ಡೊನೇಟ್ ಮಾಡೋಕ್ಕೆ ಹೋದಾಗ ನಿಮಗೆಲ್ಲ ಚೆಕ್ ಮಾಡ್ತಾರೆ ಅವರು. ಸೊ ಎಲ್ಲ ಚೆಕ್ ಮಾಡುವಾಗ HIV ಚೆಕ್ ಮಾಡಿರ್ತಾರೆ. ಸೊ ಇಫ್ ಎನಿ ಪರ್ಸನ್ ಈಸ್ HIV ಪಾಸಿಟಿವ್ ಆ್ಯಂಡ್ ಅ ಪೇಷಂಟ್ ಈಸ್ HIV ನೆಗೆಟಿವ್, HIV ಇಲ್ಲದೆ ಇರೋ ಪೇಷಂಟಿಗೆ HIV ಪಾಸಿಟಿವ್ ಇರೋ ಮನುಷ್ಯನ ಬ್ಲಡ್ಡನ್ನು ಹಾಕಲ್ಲ. ದೆನ್ ಇಟ್ ಈಸ್ ಆಲ್ಸೋ ಟ್ರಾನ್ಸ್ಫರ್ಡ್ ಫ್ರಮ್ ಮದರ್ ಟು ತಾಯಿಯಿಂದ ಮಗುವಿಗೆ ಬರುವ ಸಂಭವ ಇರುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಈಗ ಆಲ್ರೆಡಿ ವೆನ್ಎವರ್ ಮದರ್ ಈಸ್ ಆರ್ ಅ ಫೀಮೇಲ್ ಈಸ್ ಪ್ರೆಗ್ನೆಂಟ್, ದಟ್ ಟೈಮ್ ಓನ್ಲಿ ಬ್ಲಡ್ ಟೆಸ್ಟ್ ವಿಲ್ ಬಿ ಡನ್. ದೆನ್ ವಾಟ್ ಹ್ಯಾಪನ್, ಇಫ್ ಶಿ ಈಸ್ HIV ಪಾಸಿಟಿವ್, ಆ ಹೆಣ್ಣು ಅಥವಾ ಆ ಹೆಣ್ಮಗಳು HIV ಪಾಸಿಟಿವ್ ಇದ್ದಾಗ ಅವಳಿಗೆ ಇಂಜೆಕ್ಷನ್ ಕೊಡ್ತಾರೆ. ಸೊ ಆ ಇಂಜೆಕ್ಷನಿಂದ ಬರುವ ಮಗು ಅಥವಾ ಆ ಮಗುವಿಗೆ ಯಾವುದೇ ಆದಂಥ ಅಪಾಯಕಾರಿ ಆಗಲ್ಲ ಮತ್ತು ಅದಕ್ಕೆ HIV ಡೆವಲಪ್ ಯೂಶ್ವಲಿ ಆಗಲ್ಲ. ದ್ಯಾಟ್ ಇಂಜೆಕ್ಷನ್ ಆಲ್ರೆಡಿ ಕೇಮ್. ಬಟ್ HIV ಕ್ಯೂರ್ ಮಾಡುವಂಥ ಇಂಜೆಕ್ಷನ್ ಅಥವಾ ವ್ಯಾಕ್ಸಿನ್ ಬಂದಿಲ್ಲ. HIV ತಡೆ ಹಿಡಿಯುವಂತಹ ಅಥವಾ ಮಗುವಿಗೆ ಟ್ರಾನ್ಸ್ಫರ್ ಆಗದೇ ಇರುವಂತಹ ಇಂಜೆಕ್ಷನ್ಸ್ ಬಂದಿದ್ದಾವೆ. ಅಂಡರ್ಸ್ಟುಡ್? ಸೊ ಆಲ್ವೇಸ್ ಬಿ ಕೇರ್ಫುಲ್. ಓಕೆ, ದೆನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಬ್ಲಡ್ ಟೆಸ್ಟನ್ನು ಮಾಡುವಾಗ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ಓಕೆ,
So this is regarding the chapter reproduction in animals. Very interesting and very informative chapter. Learn through the concept, understand the concept. Okay, practice it well. So until that, stay safe. Have a nice day.